ಇನ್ವೆಸ್ಟ್ ಕರ್ನಾಟಕ 2025 ಕಳೆದ 4 ದಿನಗಳಿಂದ ಇಡೀ ಜಾಗತಿಕ ವಿಶ್ವವನ್ನೇ ಸೆಳೀತಾ ಇತ್ತು. ಸೊ ಈಗ ಎಲ್ಲರ ಗಮನ ಬೆಂಗಳೂರಿನ ಹತ್ರ ಇತ್ತು. ಅದರಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿ ಹೂಡಿಕೆ ವಿದೇಶದಿಂದ ಕೂಡ ಬಂದಿದ್ದರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರಿದ್ದಾರೆ. ಸರ್, ದೇಶ ವಿದೇಶಗಳಿಂದ ಕೂಡ ಬಂದಿದ್ದರು. ಸೊ 10 ಲಕ್ಷ ಕೋಟಿ ಅಂತಂದರೆ ಬಹಳ ದೊಡ್ಡ ಮಟ್ಟದ್ದು. ರಾಜ್ಯದಲ್ಲಿ ಉದ್ಯೋಗ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಯಾವ ರೀತಿ ಸಕ್ಸಸ್ಫುಲ್ ಆಗುತ್ತೆ ಸರ್? ನೋಡಿ, ಇದು 10,25,000 ಕೋಟಿಗಿಂತ ಜಾಸ್ತಿ, 27,000 ಜಾಸ್ತಿ ಆಗಿದೆ. ಇನ್ನೂ 1,00,000 2 ಲಕ್ಷ ಕೋಟಿ ಬರ್ತದೆ. 6 ಲಕ್ಷ ಕೋಟಿ ಇವತ್ತು ಸಹ ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ. ನಮ್ಮ ಒಂದು ಪ್ರಾಥಮಿಕವಾದಂಥ ಕನ್ಸರ್ನ್ ಏನಿತ್ತು, ನಾವು ಇದನ್ನು ಆನ್ ಪೇಪರ್ ಆಗಬಾರ್ದು. ನಿನ್ನೇನು ಕೂಡ ನಾವು ಒಂದು 2 ರಿಜೆಕ್ಟ್ ಮಾಡಿದ್ದೀನಿ ಇನ್ವೆಸ್ಟ್ಮೆಂಟ್ಸನ್ನು. ಯಾಕೆ ನಮಗೆ ಅದು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಇರಲಿಲ್ಲ, ಅದು ವಿಶ್ವಾಸಾರ್ಹತೆ ಇರಲಿಲ್ಲ. ಅದಕ್ಕೆ $2 ಬಿಲಿಯನ್ ಒಬ್ಬರು ಬಂದಿದ್ದರು, ಇನ್ನೊಂದು 2 ಬಂದಿದ್ದರು. ಸೊ ಅದನ್ನು 45,000 ಕೋಟಿ ಅಂತ ನಾನು MOU ಸೈನ್ ಮಾಡ್ಬೋದಾಗಿತ್ತು, ನಾವು ಮಾಡಿಲ್ಲ ಅದನ್ನು. ಅಂದರೆ ನಮ್ಮಲ್ಲಿ ಸ್ಕ್ರೀನಿಂಗ್ ಕಮಿಟಿ ಇತ್ತು, ಕಮಿಷನರು, BCG, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಎಲ್ಲ ಕೂಡ ಇದು ಮಾಡ್ತಿದ್ರು. ಆದರೆ ಅದು ವಿಶ್ವಾಸಾರ್ಹತೆ ಇದೆಯಲ್ಲ ಅಂಥೇಳಿ. ಅಂದರೆ ಕನ್ವರ್ಷನ್ ಆಗಬೇಕು. ನಾಳೆ ಬರೀ ಘೋಷಣೆ ಆಗಬಾರ್ದು, 70% ಇವತ್ತು ಸಹ ಕನ್ವರ್ಟ್ ಆಗಬೇಕು. ಆ ದೇಶದಿಂದ ನಾವು ಪ್ರಯತ್ನ ಮಾಡಿದ್ದೀವಿ. ಒಟ್ಟಾರೆ ಇದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು, ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ 2025 ಭಾಳ ಯಶಸ್ವಿಯಾಗಿದೆ. ಮತ್ತು ಇದು ಎಲ್ಲ ಇನ್ವೆಸ್ಟರ್ಸ್ ಮೀಟ್ಗತ್ತಲೇ ಇಲ್ಲ, ಇದು ಭಾಳ ವಿಭಿನ್ನವಾಗಿದೆ. ನಮ್ಮ ಥೀಮೇ ಹಿಡ್ಕೊಳ್ರಿ, ನಾವು ರೀಇಮ್ಯಾಜಿನಿಂಗ್ ಗ್ರೋತ್ ಅಂದರೆ ಪ್ರಗತಿ ಮರುಕಲ್ಪನೆ. ಅದು ಯಾವ ರೀತಿ ಇರಬೇಕು, ಟೆಕ್ ಡ್ರಿವನು, ಗ್ರೀನು, ಇನ್ಕ್ಲೂಸಿವ್, ರೆಸಿಲೆಂಟ್ ಆಗಿರಬೇಕು, ಸದೃಢ ಆಗಿರಬೇಕು. ನಾವು ಈಗ ಬದಲಾವಣೆಯನ್ನು ನೋಡ್ತಿದ್ವಿ ಜಗತ್ತಿನಲ್ಲಿ. ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದೆಲ್ಲವನ್ನು ಸ್ಮಾರ್ಟ್ಫೋನ್ ಹಿಡ್ಕೊಂಡು, ಚಿಪ್ ಹಿಡ್ಕೊಂಡು, ಹೆವಿ ಮಷಿನರಿಯಲ್ಲಿ ಇವತ್ತು ಸಹ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಸಹ ಮಾಧ್ಯಮ ನಿಮ್ಮದರಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಂಡು ಮೇಜರ್ ರೋಲ್. ಆರ್ಟಿಫಿಷಿಯಲ್ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಡ್ತದೆ, ಪ್ರತಿಯೊಂದರಲ್ಲಿ ಬರ್ತದೆ. ರೋಬೋಸು ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. EV ಏನು ನೀವು ಡೀಸೆಲ್ ಟ್ರಕ್ಸನ್ನು ನೋಡ್ತೀರಿ, ಅದೆಲ್ಲವೂ ಹೊರಟೋಗ್ತದೆ. ಪೆಟ್ರೋಲ್ ಕಾರ್ಸ್ ಹೋಗಿ EV ಕಾರ್ಸ್ ಆಗ್ತವೆ, ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ಸ್ ಆಗ್ತವೆ. ಗ್ರೀನ್ ಹೈಡ್ರೋಜನ್ ಎಲ್ಲ ಟ್ರಕ್ನಲ್ಲಿ ಇದು ಮಾಡ್ತದೆ. ಕೋಲ್ ಅಂತೂ ಹೋಗಿಬಿಡ್ತದೆ, ಎಲ್ಲ ಸೋಲಾರು, ವಿಂಡು ಇದ್ರ ಮೇಲೆ ಇವತ್ತು ಸಹ ನಡೀತದೆ. ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ 65% ಇನ್ಸ್ಟಾಲ್ ಕೆಪಾಸಿಟಿ ಹೈಡ್ರೋ, ಸೋಲಾರ್ ಮತ್ತು ವಿಂಡ್ ಎನರ್ಜಿ ಇದೆ. ಇವು ಸಲನೂ ಕೂಡ ಬಹಳಷ್ಟು ಇವತ್ತು ಸಹ ನಮ್ಮ ಇದಕ್ಕೆ ಇನ್ವೆಸ್ಟ್ಮೆಂಟ್ 4 ಲಕ್ಷ ಕೋಟಿಯಷ್ಟು ಇವತ್ತು ಸಹ ಇವತ್ತು ಗ್ರೀನ್ ಎನರ್ಜಿಯಲ್ಲಿ ಒಂದು ನಮಗೆ MOU ಸೈನ್ ಆಗಿದ್ದಾವೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಗ್ರೀನ್ ಆಗಿರಬೇಕು. ಅಂದರೆ ಈಗ ಎಲ್ಲರೂ ಕೂಡ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅಂತಾರೆ. ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಶುಡ್ ಬಿ ಗ್ರೀನ್ ಅಂತಾರೆ. ಈಗ ಯುರೋಪು, ಅಮೇರಿಕಾ ಎಲ್ಲ ಕಡೆ, ಜಪಾನ್, ಕೊರಿಯಾ ಎಲ್ಲ ಕಡೆಯೂ ಕೂಡ. ಅದಕ್ಕೆ ಕರ್ನಾಟಕ ರಾಜ್ಯ ಸಂಪೂರ್ಣವಾಗಿ ಅದು ಆ ವಿದ್ಯುತ್ ಶಕ್ತಿಯನ್ನು ಒದಗಿಸಲಿಕ್ಕೆ ಸದೃಢ ಆಗ್ತೀವಿ. ನೆಟ್ ಜೀರೋ ಪಾರ್ಕನ್ನು ಮಾಡಬೇಕಂತ ಉದ್ದೇಶ ಪಟ್ಟಿದ್ದೀವಿ ನಾವು. ಸಿಂಗಪೂರ್ ಇದರ ಜೊತೆಗೆ ನಾವು ಅಂಬಾಸಡರ್ ಜೊತೆ ಮಾತನಾಡಿದ್ದೀವಿ. ತದನಂತರ ಈಗ ನಾವು ನೆಟ್ ಜೀರೋ ಪಾರ್ಕನ್ನು ಮಾಡ್ತಿದ್ದೀವಿ, ಅಡ್ವಾನ್ಸ್ ಫಾರ್ಮಾ ಪಾರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಒಂದು ಏನಿದೆ ಸಿಂಗಲ್ ವಿಂಡೋನ ನಾವು ಮಾಡಿದ್ದೀವಿ. ಏಕಗವಾಕ್ಷಿ ಯೋಜನೆ ರಿವ್ಯಾಂಪ್ ಮಾಡಿದ್ದೀವಿ, ಮೈಕ್ರೋಸಾಫ್ಟ್ ಇಟ್ಕೊಂಡು. ಅಂದರೆ 100 ದಿವಸ ಇದ್ದರೆ 50 ದಿವಸದಲ್ಲಿ ಪ್ರಾಜೆಕ್ಟ್ಸ್ ಕ್ಲಿಯರ್ ಆಗಬೇಕು. ಅದು ಇಂಡಸ್ಟ್ರೀಸು ಸೆಟಪ್ ಆಗಬೇಕು. ಮತ್ತು ಅವ್ರು ವೇಟ್ ಮಾಡಲಿಕ್ಕೂ ಕೂಡ ಹೋಗಲ್ಲ. ಪ್ರಾರಂಭ ಮಾಡಿ 30 ದಿವಸದಲ್ಲಿ 50 ದಿವಸದಲ್ಲಿ ಅವ್ರ ಕೆಲಸ ಮುಗಿದಿರಬೇಕು. ಇಂಡಸ್ಟ್ರಿಯಲ್ ಪಾಲಿಸಿ ತಂದಿದ್ದೀವಿ. ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಅದರಲ್ಲಿ ಎಂಪ್ಲಾಯ್ಮೆಂಟಿಗೆ ಇನ್ಸೆಂಟಿವ್ ಕೊಟ್ಟಿದ್ದೀವಿ. ವುಮನ್ ಎಂಪ್ಲಾಯ್ಮೆಂಟಿಗೆ ಮತ್ತು ಜಾಸ್ತಿ ಎಂಪ್ಲಾಯ್ಮೆಂಟ್ ಕೊಟ್ಟು ಮಹಿಳೆಯರಿಗೆ ಜಾಸ್ತಿ ಕೊಟ್ಟಿದ್ದೀವಿ. ಹಸಿರು ತಯಾರಿಕೆ ಏನಿದೆಯಲ್ಲ, ಅದಕ್ಕೆ ಒಂದು ಸಸ್ಟೈನೇಟಬಿಲಿ ಗೋಲ್ಸ್ ಏನು ತೊಗೊಂಡಿದ್ರೆ, ಮೆಜರ್ಸ್ ತೊಗೊಂಡಿದ್ರೆ, ಅದಕ್ಕೂ ಕೂಡ ಇನ್ಸೆಂಟಿವ್ಸ್ ಇದ್ದಾವೆ. R&D ನಮ್ಮಲ್ಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಬೆಂಗಳೂರಿನಲ್ಲಿ. R&D ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಎಲ್ಲೋ ಕಡೆ ಆಗ್ತದೆ. R&D ಕರ್ನಾಟಕ ರಾಜ್ಯದಲ್ಲೇ ಆಗಬೇಕು ಅಂಥೇಳಿ ಅವ್ರಿಗೆ 10% ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಡ್ತೀವಿ. ಅಂದರೆ R&D ಆಗೋದು ಇಲ್ಲಿದೆ ಕನ್ವರ್ಟ್ ಆದರೆ ಅದೊಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಶಕ್ತಿ ನಮಗೆ ಬರ್ತದೆ. ಈ ಎಲ್ಲವೂ ಕೂಡ ಇಟ್ಟಿದ್ದೀವಿ. ಇವತ್ತು 10,25,000 ಕೋಟಿಯಲ್ಲಿ 75,000 ಕೋಟಿ ಬಿಯಾಂಡ್ ಬೆಂಗಳೂರಿದೆ. 45% ಇವತ್ತು ಉತ್ತರ ಕರ್ನಾಟಕದಲ್ಲಿದೆ. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಈ ವಿಚಾರದಲ್ಲಿ ಸರ್ ಏನು ನಾವು ಗಮನಿಸ್ತಾ ಇದ್ದೀವಿ ಸರ್, ಒಂದು ವಿಚಾರ ಸರ್, ಬೆಂಗಳೂರು ಈಗಾಗಲೇ ಬೆಳೆದು ನಿಂತಿದೆ. ಸೊ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಈಗ ಹೇಳಿದ್ರೆ ಬಿಯಾಂಡ್ ಬೆಂಗಳೂರು ಅನ್ನೋಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಬೆಂಗಳೂರಿಗೆ ಗುಳೆ ಬರುವಂಥವ್ರನ್ನ ತಡೆಯೋದ್ರಲ್ಲಿ ಬಿಯಾಂಡ್ ಬೆಂಗಳೂರು ಯಾವ ರೀತಿಯಲ್ಲಿ? ಈಗ ನಂಜುಂಡಪ್ಪ ವರದಿಯವ್ರ ಮೇಲೆ 3%, 5% ನಾವು ಇನ್ಸೆಂಟಿವ್ಸು ಜಿಲ್ಲೆಯಲ್ಲಿರುವಂಥ ಜಿಲ್ಲೆಗಳಿಗೆ ಈಗಾಗಲೇ ಇನ್ಸೆಂಟಿವ್ಸ್ ಇದ್ದಾವೆ. ಚಿತ್ರದುರ್ಗ, ಗುಲ್ಬರ್ಗ, ಬಿಜಾಪುರ, ಅದನ್ನು ಡಿಸ್ಟರ್ಬ್ ಮಾಡಿಲ್ಲ ನಾವು. ಅದನ್ನು ಹೊರತುಪಡಿಸಿ ಅಡಿಷ್ನಲ್ ಆಗಿ ಇವತ್ತು 3%, 5% ಇನ್ಸೆಂಟಿವ್ಸ್ ನಾವು ಕೊಡ್ತಾಯಿದ್ದೀವಿ. ಆ ತಾಲೂಕಿನ ಬೆಳಗಾಂ ಅರ್ಬನ್ನಲ್ಲಿ ಇವತ್ತು ಸಹ ಅಭಿವೃದ್ಧಿ ಹೊಂದಿದಂಥ ತಾಲೂಕು ಇರ್ಬೋದು.
ಚಿಕ್ಕೋಡಿ ಹಿಂದೆ ಉಳಿದಿರ್ಬೋದು. ಚಿಕ್ಕೋಡಿಗೆ 3%, 5%. ಯಾವ 3 ಬ್ಯಾಕ್ವರ್ಡ್ ಇದ್ದಾವೆ, ಮೋಸ್ಟ್ ಬ್ಯಾಕ್ ನಂಜನಪ್ಪ ವರದಿಯವರ ಆಧಾರಿತ ಆ ಕೆಲಸವನ್ನು ಹೆಜ್ಜೆಯನ್ನು ಬಿಟ್ಟಿದ್ದೀವಿ. ಇನ್ನೂ ಭಾಳಷ್ಟಿದೆ. ಇದು ಇಲ್ಲಿಗೆ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ಇವತ್ತು ಸಾಂಪ್ರದಾಯಿಕವಾಗಿ ಮುಕ್ತಾಯಗೊಂಡಿರಬೇಕು. ನಮ್ಮ ಇದು ಪ್ರಾರಂಭ ಆಗುತ್ತೆ. ಈಗ ಇಲ್ಲಿಂದ ನೆರೆಯ ರಾಜ್ಯದ ಜೊತೆ ಕಾಂಪಿಟೇಷನ್ ಅಲ್ಲ, ವಿಶ್ವದಾದ್ಯಂತ ನಮ್ಮ ಕಾಂಪಿಟೇಷನ್ ಇರೋದು. ನೆರೆ ರಾಜ್ಯದಲ್ಲ, ಬೆಂಗಳೂರು ಅದು ಮತ್ತು ಕರ್ನಾಟಕ ವಿಶ್ವಕ್ಕೆ ಬದಲಾವಣೆ ಹೊಂದುವಂಥ ಸಂದರ್ಭದಲ್ಲಿ ನೇತೃತ್ವವನ್ನು ವಹಿಸ್ಕೊಳ್ಳಿಕ್ಕೆ, ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ಳಿಕ್ಕೆ, ಸೊಲ್ಯೂಷನ್ಸನ್ನು ಕೊಡಲಿಕ್ಕೆ, ಪರಿಹಾರ ಕೊಡಲಿಕ್ಕೆ ಶಕ್ತಿಯನ್ನು ಹೊಂದಿದ್ದೀವಿ. ನಾವು ಗ್ಲೋಬಲ್ ಲೀಡರ್ಸ್ ಆಗಿರೋದ್ರೂ ಸಹ ನಾವು ಕನ್ವರ್ಟ್ ಆಗ್ತಾಯಿದ್ದೀವಿ. ನಿನ್ನೆ ಜಪಾನ್ ಮತ್ತು ಸೌತ್ ಕೊರಿಯಾದನ ಜನ ಏನು ಸ್ಟೇಜ್ ಮೇಲೆ ಇದ್ದು ನೋಡ್ಕೊಂಡು ಸಜ್ಜನ್ ಜಿಂದಾಲ್ ನಾನು ಕೇಳಿದ್ರು, ಇಷ್ಟು ಜನ ಜಪನೀಸು ಸೌತ್ ಕೊರಿಯನ್ಸು ನಾನು ಎಲ್ಲಿ ನೋಡೇ ಇಲ್ಲ ಅಂದರು ಅವರು. ಜಪಾನ್ ಮತ್ತು ನಾನು 600 ಕಂಪ್ನೀಸ್ ಜಪಾನ್ ನಮ್ಮಲ್ಲಿ ಇದ್ದಾವೆ ಅಂಥೇಳಿ. ಮತ್ತು ಅವೆಲ್ಲ ಪ್ರಿಸೈಸ್ ಸಣ್ಣ ಸಣ್ಣ ಹೂಡಿಕೆದಾರ ಸೌತ್ ಕೊರಿಯಾ ಜಪಾನಲ್ಲಿ ಕೂಡ ಇಂಪ್ಯಾಕ್ಟ್ನಲ್ಲಿ ಭಾಳ ದೊಡ್ಡದಿದ್ದಾವೆ. ಅಷ್ಟು ಒಂದು ಸಾಮರ್ಥ್ಯಗಳು ಅಂತ ನಿಚ್ ಕಂಪ್ನೀಸ್ ಇವತ್ತು ಸಹ ಕೂಡ ಇದ್ದಾವೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂಥ MB ಪಾಟೀಲ್ ಅವರ ಮಾತು. ಕ್ಯಾಂಪರ್ಸನ್ನ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ವೆಸ್ಟ್ ಕರ್ನಾಟಕ 2025 ಕಳೆದ 4 ದಿನಗಳಿಂದ ಇಡೀ ಜಾಗತಿಕ ವಿಶ್ವವನ್ನೇ ಸೆಳೀತಾ ಇತ್ತು. ಸೊ ಈಗ ಎಲ್ಲರ ಗಮನ ಬೆಂಗಳೂರಿನ ಹತ್ರ ಇತ್ತು. ಅದರಲ್ಲೂ ಪ್ರಮುಖವಾಗಿ ರಾಜ್ಯದಲ್ಲಿ ಹೂಡಿಕೆ ವಿದೇಶದಿಂದ ಕೂಡ ಬಂದಿದ್ದರು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಚಿವರಾದಂಥ MB ಪಾಟೀಲ್ ಅವರಿದ್ದಾರೆ. ಸರ್, ದೇಶ ವಿದೇಶಗಳಿಂದ ಕೂಡ ಬಂದಿದ್ದರು. ಸೊ 10 ಲಕ್ಷ ಕೋಟಿ ಅಂತಂದರೆ ಬಹಳ ದೊಡ್ಡ ಮಟ್ಟದ್ದು. ರಾಜ್ಯದಲ್ಲಿ ಉದ್ಯೋಗ ಕೊಡಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇದು ಯಾವ ರೀತಿ ಸಕ್ಸಸ್ಫುಲ್ ಆಗುತ್ತೆ ಸರ್? ನೋಡಿ, ಇದು 10,25,000 ಕೋಟಿಗಿಂತ ಜಾಸ್ತಿ, 27,000 ಜಾಸ್ತಿ ಆಗಿದೆ. ಇನ್ನೂ 1,00,000-2,00,000 ಕೋಟಿ ಬರ್ತದೆ. 6 ಲಕ್ಷ ಕೋಟಿ ಇವತ್ತು ಸಹ ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ. ನಮ್ಮ ಒಂದು ಪ್ರಾಥಮಿಕವಾದಂಥ ಕನ್ಸರ್ನ್ ಏನಿತ್ತು, ನಾವು ಇದನ್ನು ಆನ್ ಪೇಪರ್ ಆಗಬಾರ್ದು. ನಿನ್ನೆನೂ ಕೂಡ ನಾವು 1-2 ರಿಜೆಕ್ಟ್ ಮಾಡಿದ್ದೀನಿ ಇನ್ವೆಸ್ಟ್ಮೆಂಟ್ಸನ್ನು. ಯಾಕೆ ನಮಗೆ ಅದು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಇರಲಿಲ್ಲ, ಅದು ವಿಶ್ವಾಸಾರ್ಹತೆ ಇರಲಿಲ್ಲ. ಅದಕ್ಕೆ $2 ಬಿಲಿಯನ್ ಒಬ್ಬರು ಬಂದಿದ್ದರು, ಇನ್ನೊಂದು ಬಂದಿದ್ದರು. ಸೊ ಅದನ್ನು 45,000 ಕೋಟಿ ಅಂತ ನಾನು MOU ಸೈನ್ ಮಾಡ್ಬೋದಾಗಿತ್ತು, ನಾವು ಮಾಡಿಲ್ಲ ಅದನ್ನು. ಅಂದರೆ ನಮ್ಮಲ್ಲಿ ಸ್ಕ್ರೀನಿಂಗ್ ಕಮಿಟಿ ಇತ್ತು, ಕಮಿಷನರು, BCG, ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಎಲ್ಲ ಕೂಡ ಇದು ಮಾಡ್ತಿದ್ರು. ಅಂದರೆ ಅದು ವಿಶ್ವಾಸಾರ್ಹತೆ ಇದೆಯಲ್ಲ ಅಂಥೇಳಿ. ಅಂದರೆ ಕನ್ವರ್ಷನ್ ಆಗಬೇಕು. ನಾಳೆ ಬರೀ ಘೋಷಣೆ ಆಗಬಾರ್ದು, 70% ಇವತ್ತು ಸಹ ಕನ್ವರ್ಟ್ ಆಗಬೇಕು. ಆ ದೇಶದಿಂದ ನಾವು ಪ್ರಯತ್ನ ಮಾಡಿದ್ದೀವಿ. ಒಟ್ಟಾರೆ ಇದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು, ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ 2025 ಭಾಳ ಯಶಸ್ವಿಯಾಗಿದೆ. ಮತ್ತು ಇದು ಎಲ್ಲ ಇನ್ವೆಸ್ಟರ್ಸ್ ಮೀಟ್ಗತ್ತಲೇ ಇಲ್ಲ, ಇದು ಭಾಳ ವಿಭಿನ್ನವಾಗಿದೆ. ನಮ್ಮ ಥೀಮೇ ಹಿಡ್ಕೊಳ್ರಿ, ನಾವು ರೀಇಮ್ಯಾಜಿನಿಂಗ್ ಗ್ರೋತ್ ಅಂದರೆ ಪ್ರಗತಿ ಮರುಕಲ್ಪನೆ. ಅದು ಯಾವ ರೀತಿ ಇರಬೇಕು, ಟೆಕ್ ಡ್ರಿವನು, ಗ್ರೀನು, ಇನ್ಕ್ಲೂಸಿವ್, ರೆಸಿಲೆಂಟ್ ಆಗಿರಬೇಕು, ಸದೃಢ ಆಗಿರಬೇಕು. ನಾವು ಈಗ ಬದಲಾವಣೆಯನ್ನು ನೋಡ್ತಿದ್ವಿ ಜಗತ್ತಿನಲ್ಲಿ. ಒಂದು ಕಡೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಅದೆಲ್ಲವನ್ನು ಸ್ಮಾರ್ಟ್ಫೋನ್ ಹಿಡ್ಕೊಂಡು, ಚಿಪ್ ಹಿಡ್ಕೊಂಡು, ಹೆವಿ ಮಷಿನರಿಯಲ್ಲಿ ಇವತ್ತು ಸಹ ಪ್ರತಿಯೊಂದರಲ್ಲೂ ಕೂಡ ಇವತ್ತು ಸಹ ಮಾಧ್ಯಮ ನಿಮ್ಮದರಲ್ಲೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೊಂಡು ಮೇಜರ್ ರೋಲ್. ಆರ್ಟಿಫಿಷಿಯಲ್ ಇಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದುಬಿಡ್ತದೆ, ಪ್ರತಿಯೊಂದರಲ್ಲಿ ಬರ್ತದೆ. ರೋಬೋಸು ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. EV ಏನು ನೀವು ಡೀಸೆಲ್ ಟ್ರಕ್ಸನ್ನು ನೋಡ್ತೀರಿ, ಅದೆಲ್ಲವೂ ಹೊರಟೋಗ್ತದೆ. ಪೆಟ್ರೋಲ್ ಕಾರ್ಸ್ ಹೋಗಿ EV ಕಾರ್ಸ್ ಆಗ್ತವೆ, ಎಲೆಕ್ಟ್ರಿಕ್ ವೆಹಿಕಲ್ ಕಾರ್ಸ್ ಆಗ್ತವೆ. ಗ್ರೀನ್ ಹೈಡ್ರೋಜನ್ ಎಲ್ಲ ಟ್ರಕ್ನಲ್ಲಿ ಇದು ಮಾಡ್ತದೆ. ಕೋಲ್ ಅಂತೂ ಹೋಗಿಬಿಡ್ತದೆ, ಎಲ್ಲ ಸೋಲಾರು, ವಿಂಡು ಇದ್ರ ಮೇಲೆ ಇವತ್ತು ಸಹ ನಡೀತದೆ. ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ 65% ಇನ್ಸ್ಟಾಲ್ ಕೆಪಾಸಿಟಿ ಹೈಡ್ರೋ, ಸೋಲಾರ್ ಮತ್ತು ವಿಂಡ್ ಎನರ್ಜಿ ಇದೆ. ಇವು ಸಲನೂ ಕೂಡ ಭಾಳಷ್ಟು ಇವತ್ತು ಸಹ ನಮ್ಮ ಇದಕ್ಕೆ ಇನ್ವೆಸ್ಟರ್ಸ್ ಮೀಟ್ನಲ್ಲಿ 4 ಲಕ್ಷ ಕೋಟಿಯಷ್ಟು ಇವತ್ತು ಸಹ ಇವತ್ತು ಗ್ರೀನ್ ಎನರ್ಜಿಯಲ್ಲಿ ಒಂದು ಸಹ ನಮಗೆ MOU ಸೈನ್ ಆಗಿದ್ದಾವೆ. ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲಿ ನಾವು ಗ್ರೀನ್ ಆಗಿರಬೇಕು. ಅಂದರೆ ಈಗ ಎಲ್ಲರೂ ಕೂಡ ಗ್ರೀನ್ ಮ್ಯಾನುಫ್ಯಾಕ್ಚರಿಂಗ್ ಅಂತಾರೆ. ಇವ್ರು ಮ್ಯಾನುಫ್ಯಾಕ್ಚರಿಂಗ್ ಶುಡ್ ಬಿ ಗ್ರೀನ್ ಅಂತಾರೆ. ಈಗ ಯುರೋಪು, ಅಮೇರಿಕಾ ಎಲ್ಲ ಕಡೆ, ಜಪಾನ್, ಕೊರಿಯಾ ಎಲ್ಲ ಕಡೆಯೂ ಕೂಡ. ಅದಕ್ಕೆ ಕರ್ನಾಟಕ ರಾಜ್ಯ ಸಂಪೂರ್ಣವಾಗಿ ಅದು ಆ ವಿದ್ಯುತ್ ಶಕ್ತಿಯನ್ನು ಒದಗಿಸಲಿಕ್ಕೆ ಸದೃಢ ಆಗ್ತೀವಿ. ನೆಟ್ ಜೀರೋ ಪಾರ್ಕನ್ನು ಮಾಡಬೇಕು ಅಂತ ಉದ್ದೇಶ ಪಟ್ಟಿದ್ದೀವಿ ನಾವು. ಸಿಂಗಪೂರ್ ಇದರ ಜೊತೆಗೆ ನಾವು ಅಂಬಾಸಡರ್ ಜೊತೆ ಮಾತನಾಡಿದ್ದೀವಿ. ತದನಂತರ ಈಗ ನಾವು ನೆಟ್ ಜೀರೋ ಪಾರ್ಕನ್ನು ಮಾಡ್ತಿದ್ದೀವಿ, ಅಡ್ವಾನ್ಸ್ ಫಾರ್ಮಾ ಪಾರ್ಕ್ ಮಾಡ್ತಾಯಿದ್ದೀವಿ. ನಮ್ಮ ಒಂದು ಏನಿದೆ ಸಿಂಗಲ್ ವಿಂಡೋನ ನಾವು ಮಾಡಿದ್ದೀವಿ. ಏಕಗವಾಕ್ಷಿ ಯೋಜನೆ ರಿವ್ಯಾಂಪ್ ಮಾಡಿದ್ದೀವಿ ಮೈಕ್ರೋಸಾಫ್ಟ್ ಇಟ್ಕೊಂಡು. ಅಂದರೆ 100 ದಿವಸ ಇದ್ದರೆ 50 ದಿವಸದಲ್ಲಿ ಪ್ರಾಜೆಕ್ಟ್ಸ್ ಕ್ಲಿಯರ್ ಆಗಬೇಕು. ಅದು ಇಂಡಸ್ಟ್ರೀಸು ಸೆಟಪ್ ಆಗಬೇಕು. ಮತ್ತು ಅವ್ರು ವೇಟ್ ಮಾಡಲಿಕ್ಕೂ ಕೂಡ ಹೋಗಿಲ್ಲ. ಪ್ರಾರಂಭ ಮಾಡಿ 30 ದಿವಸದಲ್ಲಿ 50 ದಿವಸದಲ್ಲಿ ಅವ್ರ ಕೆಲಸ ಮುಗಿದಿರಬೇಕು. ಇಂಡಸ್ಟ್ರಿಯಲ್ ಪಾಲಿಸಿ ತಂದಿದ್ದೀವಿ. ಫ್ಲೆಕ್ಸಿಬಲ್ ಇನ್ಸೆಂಟಿವ್ಸ್ ಕೊಟ್ಟಿದ್ದೀವಿ ಅವ್ರಿಗೆ. ಅದರಲ್ಲಿ ಎಂಪ್ಲಾಯ್ಮೆಂಟಿಗೆ ಇನ್ಸೆಂಟ್ ಕೊಟ್ಟಿದ್ದೀವಿ. ವುಮನ್ ಎಂಪ್ಲಾಯ್ಮೆಂಟಿಗೆ ಮತ್ತು ಜಾಸ್ತಿ ಎಂಪ್ಲಾಯ್ಮೆಂಟ್ ಕೊಟ್ಟು ಮಹಿಳೆಯರಿಗೆ ಜಾಸ್ತಿ ಕೊಟ್ಟಿದ್ದೀವಿ.
ಹಸಿರು ತಯಾರಿಕೆ ಏನಿದೆಯಲ್ಲ ಅದಕ್ಕೆ ಒಂದು ಸಸ್ಟೈನೇಟಬಿಲಿ ಗೋಲ್ಸ್ ಏನು ತೊಗೊಂಡಿದ್ರೆ ಮೆಜರ್ಸ್ ತೊಗೊಂಡಿದ್ರೆ ಅದಕ್ಕೂ ಕೂಡ ಇನ್ಸೆಂಟಿವ್ಸ್ ಇದ್ದಾವೆ. R&D ನಮ್ಮಲ್ಲಿ ಇವತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಬೆಂಗಳೂರಿನಲ್ಲಿ. R&D ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಎಲ್ಲೋ ಕಡೆ ಆಗ್ತದೆ. R&D ಕರ್ನಾಟಕ ರಾಜ್ಯದಲ್ಲೇ ಆಗಬೇಕು ಅಂಥೇಳಿ ಅವ್ರಿಗೆ 10% ಸ್ಪೆಷಲ್ ಇನ್ಸೆಂಟಿವ್ಸ್ ಕೊಡ್ತೀವಿ. ಅಂದರೆ R&D ಆಗೋದು ಇಲ್ಲಿಂದೇ ಕನ್ವರ್ಟ್ ಆದರೆ ಅದೊಂದು ದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಶಕ್ತಿ ನಮಗೆ ಬರ್ತದೆ. ಈ ಎಲ್ಲವೂ ಕೂಡ ಇಟ್ಟಿದ್ದೀವಿ. ಇವತ್ತು 10,25,000 ಕೋಟಿಯಲ್ಲಿ 75,000 ಕೋಟಿ ಬಿಯಾಂಡ್ ಬೆಂಗಳೂರಿದೆ. 45% ಇವತ್ತು ಉತ್ತರ ಕರ್ನಾಟಕದಲ್ಲಿದೆ. ಥ್ಯಾಂಕ್ ಯು, ಧನ್ಯವಾದಗಳು. ಸರ್, ಈ ವಿಚಾರದಲ್ಲಿ ಸರ್ ಏನು ನಾವು ಗಮನಿಸ್ತಾ ಇದ್ದೀವಿ ಸರ್, ಒಂದು ವಿಚಾರ ಸರ್, ಬೆಂಗಳೂರು ಈಗಾಗಲೇ ಬೆಳೆದು ನಿಂತಿದೆ. ಸೊ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಈಗ ಹೇಳಿದ್ರ ಬಿಯಾಂಡ್ ಬೆಂಗಳೂರು ಅನ್ನೋಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ ಅಥವಾ ಬೆಂಗಳೂರಿಗೆ ಗುಳೆ ಬರುವಂಥವ್ರನ್ನ ತಡೆಯೋದ್ರಲ್ಲಿ ಈ ಬಿಯಾಂಡ್ ಬೆಂಗಳೂರು ಯಾವ ರೀತಿಯಲ್ಲಿ ನಾನು ಹೇಳಿದೆ ಈಗ ನಂಜುಂಡಪ್ಪ ವರದಿಯವ್ರ ಮೇಲೆ 3%, 5% ನಾವು ಇನ್ಸೆಂಟಿವ್ಸು ಜಿಲ್ಲೆಯಲ್ಲಿರುವಂಥ ಜಿಲ್ಲೆಗಳಿಗೆ ಈಗಾಗಲೇ ಇನ್ಸೆಂಟಿವ್ಸ್ ಇದ್ದಾವೆ. ಚಿತ್ರದುರ್ಗ, ಗುಲ್ಬರ್ಗ, ಬಿಜಾಪುರ ಅದನ್ನು ಡಿಸ್ಟರ್ಬ್ ಮಾಡಿಲ್ಲ ನಾವು. ಅದನ್ನು ಹೊರತುಪಡಿಸಿ ಅಡಿಷ್ನಲ್ ಆಗಿ ಇವತ್ತು 3%, 5% ಇನ್ಸೆಂಟಿವ್ಸ್ ನಾವು ಕೊಡ್ತಾ ಇದ್ದೀವಿ. ಆ ತಾಲೂಕಿನ ಬೆಳಗಾಂ ಅರ್ಬನ್ನಲ್ಲಿ ಇವತ್ತು ಸಹ ಅಭಿವೃದ್ಧಿ ಹೊಂದಿದಂಥ ತಾಲೂಕು ಇರ್ಬೋದು. ಚಿಕ್ಕೋಡಿ ಹಿಂದೆ ಉಳಿದಿರ್ಬೋದು. ಚಿಕ್ಕೋಡಿಗೆ 3%, 5%. ಯಾವ 3 ಬ್ಯಾಕ್ವರ್ಡ್ ಇದ್ದಾವೆ, ಮೋಸ್ಟ್ ಬ್ಯಾಕ್ ನಂಜುಂಡಪ್ಪ ವರದಿಯವರ ಆಧಾರಿತ ಆ ಕೆಲಸವನ್ನು ಹೆಜ್ಜೆಯನ್ನು ಬಿಟ್ಟಿದ್ದೀವಿ. ಇನ್ನೂ ಭಾಳಷ್ಟಿದೆ. ಇದು ಇಲ್ಲಿಗೆ ಈ ಗ್ಲೋಬಲ್ ಯೂನಿವರ್ಸಸ್ ಮೀಟು ಇವತ್ತು ಸಾಂಪ್ರದಾಯಿಕವಾಗಿ ಮುಕ್ತಾಯಗೊಂಡಿರಬೇಕು. ನಮ್ಮ ಇದು ಪ್ರಾರಂಭ ಆಗುತ್ತೆ. ಈಗ ಇಲ್ಲಿಂದ ನೆರೆಯ ರಾಜ್ಯದ ಜೊತೆ ಕಾಂಪಿಟೇಷನ್ ಅಲ್ಲ, ವಿಶ್ವದಾದ್ಯಂತ ನಮ್ಮ ಕಾಂಪಿಟೇಷನ್ ಇರುವಂಥದ್ದು. ನೆರೆ ರಾಜ್ಯದಲ್ಲ, ಬೆಂಗಳೂರು ಅದು ಮತ್ತು ಕರ್ನಾಟಕ ವಿಶ್ವಕ್ಕೆ ಬದಲಾವಣೆ ಹೊಂದುವಂಥ ಸಂದರ್ಭದಲ್ಲಿ ನೇತೃತ್ವವನ್ನು ವಹಿಸ್ಕೊಳ್ಳಿಕ್ಕೆ, ಪ್ರಮುಖ ಪಾತ್ರವನ್ನು ವಹಿಸ್ಕೊಳ್ಳಿಕ್ಕೆ, ಸೊಲ್ಯೂಷನ್ಸನ್ನು ಕೊಡಲಿಕ್ಕೆ, ಪರಿಹಾರ ಕೊಡಲಿಕ್ಕೆ ಶಕ್ತಿಯನ್ನು ಹೊಂದಿದ್ದೀವಿ. ನಾವು ಗ್ಲೋಬಲ್ ಲೀಡರ್ಸ್ ಆಗಿರೋದ್ರೂ ಸಹ ನಾವು ಕನ್ವರ್ಟ್ ಆಗ್ತಾಯಿದ್ದೀವಿ. ನಿನ್ನೆ ಜಪಾನ್ ಮತ್ತು ಸೌತ್ ಕೊರಿಯಾದನ ಜನ ಏನು ಸ್ಟೇಜ್ ಮೇಲೆ ಇದ್ದು ನೋಡ್ಕೊಂಡು ಸಜ್ಜನ್ ಜಿದ್ದಲ್ ನಾನು ಕೇಳಿದ್ರು, ಇಷ್ಟು ಜನ ಜಪನೀಸು ಸೌತ್ ಕೊರಿಯನ್ಸು ನಾನು ಎಲ್ಲಿ ನೋಡೇ ಇಲ್ಲ ಅಂದರು ಅವರು. ಜಪಾನ್ ಮತ್ತು ನಾನು 600 ಕಂಪ್ನೀಸ್ ಜಪಾನ್ ನಮ್ಮಲ್ಲಿ ಇದ್ದಾವೆ ಅಂಥೇಳಿ. ಮತ್ತು ಅವೆಲ್ಲ ಪ್ರಿಸೈಸ್ ಸಣ್ಣ ಹೂಡಿಕೆದಾರರಿಗೂ ಸೌತ್ ಕೊರಿಯಾ, ಜಪಾನಲ್ಲಿ ಕೂಡ ಇಂಪ್ಯಾಕ್ಟ್ನಲ್ಲಿ ಭಾಳ ದೊಡ್ಡದಿದ್ದಾವೆ. ಅಷ್ಟು ಒಂದು ಸಾಮರ್ಥ್ಯಗಳು ಅಂತ ನಿಚ್ ಕಂಪನೀಸ್ ಇವತ್ತು ಸವೆಲ್ಲ ಕೂಡ ಇದ್ದಾವೆ. ಥ್ಯಾಂಕ್ ಯು. ಇದಿಷ್ಟು ಸಚಿವರಾದಂಥ MB ಪಾಟೀಲ್ ಅವರ ಮಾತು. ಕ್ಯಾಂಪರ್ಸನ್ನ ಶಿವ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.